ಜೈ ಭುವನೇಶ್ವರಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮಗಳು ಗೀತಾ. ಇವತ್ತು ನಾಡಿನ ಸವಿರುಚಿಯಲ್ಲಿ ತಮ್ಮ ಕೈರುಚಿ ತೋರಿಸಲು ತಾವರೆಕೆರೆಯಿಂದ ರತ್ನ ಅವರು ಆಗಮಿಸಿದ್ದಾರೆ. ಬನ್ನಿ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರತ್ನ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಇವತ್ತೇನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದು ಹಳ್ಳಿ ತುಂಬ ಫೇಮಸ್ ಆದಂಥ ಅಡುಗೆ. ನಾನು ಒತ್ತು ಶಾವಿಗೆ ಮತ್ತು ಕಾಯಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ಇದು ನಮಗೆ ನಮ್ಮ ಅಜ್ಜಿ ತುಂಬ ಇಷ್ಟಪಟ್ಟು ಹೇಳ್ಕೊಟ್ಟಂಥ ಅಡುಗೆ. ಮನೇಲಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ. ಯಾವೆಲ್ಲ ಸಾಮಗ್ರಿ ಬೇಕು? ನಾನು ಅಕ್ಕಿದು ರಾಗಿದು ಎರಡೂ ಮಾಡ್ತಾ ಇದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ರಾಗಿ ಹಿಟ್ಟು, 1 ಬೌಲ್ ಕಾಯಿ ತುರಿ, 1 ಬೌಲ್ ಬೆಲ್ಲ, ನೆನೆಸಿಟ್ಟ ಅಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ ಮತ್ತೆ ಗಸಗಸೆ. ಮೊದಲನೇದಾಗಿ ಸ್ಟವ್ ಹಚ್ಚೋಣ. ಏನು ಬೇಕು ಇವಾಗ ನಿಮಗೆ? ಬಾಣಲಿ ಕೊಡಿ, ಗಸಗಸೆ ಹುರಿಯೋಣ. ಸ್ವಲ್ಪ ಲೈಟಾಗಿ ಬೆಚ್ಚು ಮಾಡ್ಕೋಬೇಕು. ಅಂದರೆ ಮನೆಯಲ್ಲೆಲ್ಲ ಮಾಡ್ತಾ ಇರ್ತೀರಾ ಅವಾಗವಾಗ? ಒಂದು ಮಂತ್ಲಿ ಒನ್ಸ್ ಮಾಡ್ತಾ ಇರ್ತೀನಿ. ಯಾರು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ? ಮನೇಲಿ ನನಗೆ ತುಂಬ ಇಷ್ಟ ಇದು, ಅಂದರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಸೊ ಹಂಗಾಗಿ ತುಂಬ ಇಷ್ಟ ಮಾಡ್ತಾ ಇರ್ತೀನಿ. ಸಾಕು, ಆಫ್ ಮಾಡಿ. ಆಫ್ ಮಾಡಲಾ? ಲೈಟಾಗಿ ಹುರಿಬೇಕಷ್ಟೇ, ಇಲ್ಲ ಅಂದರೆ ತುಂಬ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಲೈಟಾಗಿ ಹುರಿದ್ರೆ ಸಾಕು. ಇದಕ್ಕೆ ಕಾಯಿ ಮತ್ತು ಏಲಕ್ಕಿ, ಇದು ಫಸ್ಟ್ ಒಂದು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಮೊದಲೇ ಒಂದು 2 ನಿಮಿಷ ಗ್ರೈಂಡ್ ಮಾಡ್ಕೊಬೇಕು. ಯಾಕೆಂದರೆ ಇದೆಲ್ಲ ಹಾಕಿ ಒಂದೇ ಸರಿ ಮಾಡಿದ್ರೆ ಈ ಗಸಗಸೆ ನುಣ್ಣಗಾಗಲ್ಲ. ಆದ್ದರಿಂದ ಇವಾಗ ಇದ್ರ ಜೊತೆ ಕಾಯಿ ಹಾಕ್ಬಿಡ್ತೀನಿ, ಏಲಕ್ಕಿ. ಇದು ಮಿಕ್ಸ್ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕೋದು. ಮತ್ತು ಗಟ್ಟಿನೂ ಬರುತ್ತೆ, ಕಾಯಲ್ಲೂ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾರೆ. ಇದು ಸ್ವಲ್ಪ ಮಿಕ್ಸಿ ಹಾಕ್ಕೊಡಿ. ರತ್ನವ್ರು ಇವಾಗ ಮಿಕ್ಸಿ ಇದು ಪೇಸ್ಟ್ ಆಯ್ತಿದು. ಹಾಂ ಸರಿ, ನನಗೆ ಒಂದು ಬೌಲ್ ಕೊಡಿ. ಇದು ಸಾಕಾ? ಇಡಿ. ಸ್ವಲ್ಪ ಇದಕ್ಕೆ ನೀರು ಹಾಕಿ. ಅಂದರೆ ಶಾವಿಗೆಗೆ ಇದು ಮಾಡಲೇಬೇಕಾಗುತ್ತಾ? ಹೌದು, ಇಲ್ಲ ಅಂದರೆ ಟೇಸ್ಟ್ ಇರಲ್ಲ. ಇದು ಸಾಕಾಗುತ್ತಾ? ಸಾಕು. ಇದು ಬಿಟ್ಟು ಸ್ವಲ್ಪ ಇದು ಮೋರ್ ಮಾಡಿ. ಇದು ಬಿಟ್ಟು ಬೇರೆ ಏನರಲ್ಲಿ ತಿನ್ಬಹುದು? ಚಿತ್ರಾನ್ನ ಥರ ಮಾಡ್ಬೋದು. ಇವಾಗ ನಾವು ಶಾವಿಗೆ ಬಾತ್ ಮಾಡ್ತೀವಲ್ಲ, ಶಾವಿಗೆ ಬಾತ್ ಥರನೂ ಮಾಡ್ಬೋದು. ಅದು ಟೇಸ್ಟ್ ಇರುತ್ತೆ. ಮತ್ತು ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂದರೆ ಇದು ಹಳ್ಳಿ ಕಡೆ ತುಂಬ ಇಷ್ಟಪಡೋದು ಅಂದರೆ ಇದು ಒಂದೇ ತಿಂಡಿ. ಮತ್ತು ಒಬ್ಬಟ್ಟು, ಇದು ತುಂಬ ಎಕ್ಸ್ಪೆಷಲಿ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ಹಳ್ಳಿ ಕಡೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಒಂದು ಇದು ಕೊಡಿ, ಏನಾದರೂ ತಿನ್ನಿಸೋಕ್ಕೆ. ರತ್ನವ್ರೆ, ನೀವು ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯಾವ ಧಾರಾವಾಹಿಲಿ ಮಾಡ್ತಿದ್ದೀರಾ ಅಥವಾ ಸಿನಿಮಾನ? ನಾನು ಇವಾಗ ಮೈನಾ ಧಾರಾವಾಹಿ ಮಾಡ್ತಾ ಇದ್ದೀನಿ. ಮತ್ತು ನಾನು ರಂಗಭೂಮಿ ಕಲಾವಿದೆ ಕೂಡ. ಅದು ಮತ್ತು ಇದು ಕಿರುತೆರೆಯಲ್ಲೆಲ್ಲ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಾನು ಮೈನಾದಲ್ಲಿದ್ದೀನಿ. ಮತ್ತು ನನ್ನದೊಂದು ಟ್ರಸ್ಟ್ ಇದೆ, ಸಿಂಧು ಭೈರವಿ ಕಲಾ ತಂಡ ಅಂತ. ಅದು ಕಂಟಿನ್ಯೂಸ್ ಕಲಾಕ್ಷೇತ್ರದಲ್ಲಿ ಮಂತ್ಲಿ ಒನ್ಸು ನಡೀತಾ ಇರ್ತದೆ ಡ್ರಾಮಾಗಳೆಲ್ಲ. ಯಾವ್ದು ಜಾಸ್ತಿ ಒತ್ತು ಕೊಡ್ತೀರಾ? ಅಂದರೆ ಪೌರಾಣಿಕನ ಅಥವಾ ಸಾಮಾಜಿಕ? ನನಗೆ ಎರಡೂ ಇಷ್ಟ, ಪೌರಾಣಿಕನೂ ಇಷ್ಟ, ಸಾಮಾಜಿಕದಲ್ಲೂ ಇಷ್ಟ. ಇದನ್ನು ಇದಕ್ಕೆ ಹಾಕೋಣ. ಇವಾಗ ನೀರು ಕುದೀತಾ ಇದೆ, ಇವಾಗ ಅದನ್ನ ಹಾಕ್ತೀರಾ? ಹುರ್ಕೊಂಡಿರೋಂಥದ್ದು. ಹೌದು, ಹಾಕಿ. ಕುದಿಬೇಕಾ ಇದು? ತುಂಬ ಕುದಿಯೋದು ಬೇಡ, ಸ್ವಲ್ಪ ಒಂದೇನು ಕುದಿ ಬರೋ ಲೆವೆಲಲ್ಲಿ ಆಫ್ ಮಾಡಿಬಿಟ್ರೆ ಸಾಕು. ಇದು ಆಗಿದೆ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಅಂದರೆ ಎಲ್ಲದಕ್ಕೂ ಹಾಕ್ತಾ ಇರ್ತೀರಾ ನೀವು? ಎಲ್ಲದಕ್ಕೂ ಅಲ್ಲ, ಕೆಲವ್ರಿಗೆ ಅಂದರೆ ಈ ಸ್ವೀಟ್ ಮಾಡಿದಾಗೆಲ್ಲ ಒಂದು ಚಿಟಿಕೆ ಹಾಕಬೇಕು, ಹಾಕಿದ್ರೆ ಟೇಸ್ಟ್ ಇರುತ್ತೆ. ಇದು ಇವಾಗ ಆಗಿದೆ. ನನಗೆ ಒಂದು ಬೌಲ್ ಕೊಡಿ, ಶಾವಿಗೆಗೆ ನೀರು ಇಡ್ತೀನಿ. ಸಾಕಾಗುತ್ತಾ? ನೀರು ಸ್ವಲ್ಪ ಹಾಕಿ. ಸಾಕಾ? ಸರಿ. ಕಾಯ್ಬೇಕಾ ನೀರು? ಹೌದು, ಸ್ವಲ್ಪ ಮೋರ್ ಮಾಡಿ. ರತ್ನವ್ರ, ನಾನೊಂದು ಕೆಲವೊಂದು ಹೊಗಟ್ ಕೇಳ್ತೀನಿ. ರಾತ್ರಿ ಕಂಡ ಬಾವಿಗೆ ಡ್ಯಾಶ್, ಹಗಲು ಬೀಳಬಾರ್ದು. ಸಜ್ಜನರ ಸಂಘ ಡ್ಯಾಶ್. ಸಜ್ಜನರ ಸಂಘ ಗೊತ್ತಿಲ್ವಾ? ಯೋಚನೆ ಮಾಡಿ, ಅದು ಹಳೆ ಗಾದೆ. ನೆನಪತ್ತಿಲ್ಲ. ಹೆಜ್ಜೆನು ಸವಿದಂತೆ. ಓಕೆ. ಇಷ್ಟರ ಕಂಡರೆ ಡ್ಯಾಶ್. ಇಷ್ಟರ ಕಂಡರೆ ಡ್ಯಾಶ್, ದೂರ ಇರು. ಇವಾಗ ನೀರು ಕುದೀತಿದೆ, ಅಕ್ಕಿ ಹಿಟ್ಟು ಹಾಕ್ತೀರಾ? ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿರ್ತೀನಿ. ನೀರು ಕುದೀತಾ ಇದೆ, ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಮತ್ತು ಇವಾಗ ಹಸಿಟ್ಟು ಹಾಕ್ತೀನಿ. ಇದು ತಿರುಗಿಸಿ. ಏನಾದರೂ ಅಕ್ಕಿ ತೊಳೆದು ಇಟ್ಕೊಂಡಿದ್ರಾ? ಇಲ್ಲ, ಹಾಗೆ ಮಿಷಿನ್ ಹಾಕ್ಸ್ಬೋದು. ಸ್ವಲ್ಪ ಸ್ವಿಮ್ ಮಾಡಿಬಿಡಿ. ಅಂದರೆ ನಿಧಾನಕ್ಕೆ ತಿರುಗಿಸ್ಬೇಕು ಅನ್ಸುತ್ತಲ್ಲ, ಇಲ್ಲಾಂದರೆ ಗಂಟು ಹಾಕ್ಬಿಡುತ್ತೆ. ಹೌದು. ಒಂಥರ ಈ ಅಡುಗೆ ಮಾಡೋದು ಒಂದು ಕಲೆ ಇದ್ದಂಗಲ್ವಾ? ನಿಜ. ಇದು ಸ್ವಲ್ಪ ಇಟ್ಕೊಳ್ಳಿ.
ಖಂಡಿತ ನಿಜ ಅದು. ಈಗ ಹಿಟ್ಟು ಹದವಾಗಿ ಬೆಂದಿದೆ ನೋಡಿ, ಈ ಥರ ಮಾಡಿದಾಗ ಕೈಗೆ ಅಂಟಿಸ್ಬಾರ್ದು, ಆ ಥರ ಇರಬೇಕು. ತುಂಬ ಚೆನ್ನಾಗಿ ಬೆಂದಿದೆ. ಮೊದಲು ಹಳ್ಳಿಲಿ ಎಲ್ಲ ಮನೇಲೂ ಇಟ್ಕೊತಾ ಇದ್ರು ಇದು ಶಾವಿಗೆ ಒತ್ತೋದಕ್ಕೆ. ಈಗ ಎಲ್ಲೂ ಇಲ್ಲ, ಹಂಗಾಗಿ ಇದು ನಾನು ಚಕ್ಲಿ ಒಳಗೆ ಮಾಡ್ತಾ ಇದ್ದೀನಿ. ಸರಿ, ಸ್ವಲ್ಪ ಎಣ್ಣೆ ಕೊಡಿ. ಎಣ್ಣೆ ಅದಕ್ಕೆ ಹಾಕೊಂಡ್ರೆ ನೀಟಾಗಿ ಬರುತ್ತೆ. ಹೌದೌದು. ತಟ್ಟೆ ಬೇಕಾ? ಹಾಂ, ಇದ್ಬಿಟ್ಟು ಬೇರೆ ಏನು ಅಡುಗೆಗಳು ಮಾಡ್ತಾ ಇರ್ತೀರ ನೀವು? ಹಳೆ ಅಡುಗೆಗಳು? ಹಳೆ ಅಡುಗೆ ಮಾಡ್ತಾ ಇರ್ತೀನಿ. ಮುದ್ದೆ, ಅನ್ನ, ಬಸ್ಸಾರು, ನುಗ್ಗೆ ಸೊಪ್ಪಿನ ಸಾರು ಮಾಡ್ತೀನಿ, ಮತ್ತು ಬೆರಕೆ ಸೊಪ್ಪಿನ ಸಾರು ಮಾಡ್ತೀನಿ, ಮತ್ತು ನಾಟಿ ಕೋಳಿ ಸಾರು. ಅದು ತುಂಬ ಚೆನ್ನಾಗಿ ಇರುತ್ತೆ ಅಂತ ನನ್ನ ಮಗ ಹೇಳ್ತಾ ಇರ್ತಾನೆ. ನುಗ್ಗೆ ಸೊಪ್ಪಂತೂ ಅವಾಗ ಎಲ್ಲರೂ ಮನೆ ಇತ್ಲು ಅಂತ ಇತ್ತು, ಎಲ್ಲ ಮನೆ ಇತ್ಲಲ್ಲಿ ಹಾಕೊಂತಿದ್ರು. ಆದರೆ ಈಗ ಹೌದು, ಕೊಂಡ್ಕೊಂಡು ತಗೊಳ್ಬೇಕಾಗುತ್ತೆ. ನಿಜ ನಿಜ. ಆದರೂ ಅಷ್ಟು ರುಚಿ ಬರಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಈಗಿನ ಮಕ್ಕಳಂತೂ ಇದನ್ನ ನೋಡಿದ್ರೆ ಮ್ಯಾಗಿ ಅಂದ್ಕೊಂಡ್ಬಿಡ್ತಾರೆ, ಆ ರೀತಿ ಇದೆ. ಹೌದೌದು, ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ. ಒತ್ತು ಶಾವಿಗೆ ಏನು ಅಂತ ಕೇಳಿದ್ರೆ ಏನದು ಇದನ್ನೇ ಕೇಳಿದ ನನ್ನ ಹೆಸರು ಅಂತ ಹೇಳ್ತಾರೆ. ಖಂಡಿತ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ? ಹೌದು. ಈಗಿನ ಮಕ್ಳು ಏನಾದ್ರು ನೋಡಿದ್ರೆ ಇದನ್ನ ಮ್ಯಾಗಿ ಅನ್ಕೊಂಡ್ಬಿಡ್ತಾರೆ. ಹೌದು, ಖಂಡಿತ. ಅವ್ರಿಗೆ ಒತ್ತು ಶಾವಿಗೆ ಅಂತಂದ್ರೆ ಗೊತ್ತೇ ಇಲ್ವಲ್ಲ, ಹಂಗಂದ್ರೆ ಏನು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ. ಈಗ ಅಕ್ಕಿ ಶಾವಿಗೆ ಆಗಿದೆ. ರಾಗಿ ಶಾವಿಗೆ ಮಾಡಿ ತೋರಿಸ್ತೀನಿ. ಒಂದು ಬೌಲ್ ಕೊಡಿ. ಸ್ವಲ್ಪ ನೀರು ಹಾಕಿ. ಅಂದ್ರೆ ನಮ್ಗೆ ಎಷ್ಟು ಜನಕ್ಕೆ ಬೇಕು ನೋಡ್ಕೊಂಡು ಹಾಕೊಬೇಕಾಗುತ್ತೆ. ನಾವ್ ಎಷ್ಟು ಜನ ಇರ್ತೀವಿ ನೋಡ್ಕೊಂಡು ಹಾಕಿ. ಸ್ವಲ್ಪ ಸ್ವಲ್ಪ ಸಾಕು ಸಾಕು. ಸ್ವಲ್ಪ ಯಾವ್ದು ರುಚಿಯಾಗಿರುತ್ತೆ? ಅಕ್ಕಿದ, ರಾಗಿದ? ರಾಗಿ ತುಂಬಾ ಚೆನ್ನಾಗಿರುತ್ತೆ. ನೀರು ಕುದೀತಾ ಇದೆ. ಒಂದ್ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟು ಜಾಸ್ತಿ ಬೇಡ, ರುಚಿಗೆ ತಕ್ಕಷ್ಟು. ಅಂದ್ರೆ ರಾಗಿ ಏನಾದ್ರು ಮೊದ್ಲೇ ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡಿದ್ರ? ರಾಗಿ ಮಾತ್ರ ತೊಳೆದು ಒಣಗಿಸ್ಬಿಟ್ಟು ಮಿಷಿನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಹಸಿಟ್ಟು ಸ್ವಲ್ಪ ವೈಟ್ ಬರುತ್ತೆ. ಅಂದ್ರೆ ನಾವು ಒಂದು ಮುದ್ದೆ ಮಾಡ್ತೀವಲ್ಲ ಅದಕ್ಕೆ ಬರ್ಬೇಕಾ? ಇಲ್ಲ, ಸ್ವಲ್ಪ ಮುದ್ದೆ ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಗಟ್ಟಿನೂ ಬೇಡ ಮತ್ತೆ ತೆಳುಗೂ ಬೇಡ, ಮೀಡಿಯಂ ಆಗಿದ್ರೆ ನಮ್ಗೆ ಒತ್ತಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಮೀಡಿಯಮ್ಮೇ ಮಾಡ್ಕೊಂಡ್ರೆ ಬೆಟರ್. ಬೆಂದಿದೆ ನೋಡಿ, ಕೈಗೆ ಹತ್ಕೋತಾ ಇಲ್ಲ, ಚೆನ್ನಾಗಿ ಬಂದಿದೆ. ಈಗ ಒತ್ತೋಣ. ಈಗ ಪ್ಲೇಟ್ ಕೊಟ್ಬಿಡ್ಲಾ? ಪ್ಲೇಟ್ ತುಂಬಾ ಬಿಸಿ ಇದೆ. ಕೊಡಿ. ಅಂದ್ರೆ ಒಂದು ಇಬ್ರು ಬೇಕು ಅನ್ಸುತ್ತೆ ಇದು ಮಾಡುವಾಗ. ಹೌದೌದು, ತುಂಬಾ ಚೆನ್ನಾಗಿ ಬರ್ತಿದೆ ಅಲ್ವಾ? ಹೌದೌದು, ನೋಡಿ ಚೆನ್ನಾಗಿ ಬೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ನಾವು ಹದವಾಗಿ ಬೇಯಿಸ್ಬೇಕು, ಅದು ಇಂಪಾರ್ಟೆಂಟ್. ಹೌದು, ಖಂಡಿತ. ನೋಡಿ, ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ರೆಡಿ ಆಗಿದೆ. ಈಗ ಸರ್ವ್ ಮಾಡೋಣ. ಅಕ್ಕಿ ಶಾವಿಗೆ ಮತ್ತೆ ರಾಗಿ ಶಾವಿಗೆ ಮತ್ತೆ ಕಾಯಲು ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಇದಕ್ಕೆ ಉಚ್ಚಲ್ ಪುಡಿ ಹಾಕಂತಿದ್ರು ತುಂಬಾ ಚೆನ್ನಾಗಿದೆ. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಉಚ್ಚಲ್ ಪುಡಿ ಹಾಕೊಂಡು ತಿಂದ್ರೆ ಚೆನ್ನಾಗಿದೆ. ಕಾಯಲ್ಲಿ ಹಾಕೊಬೇಕಾ? ಇಲ್ಲ, ಇದು ಸ್ವಲ್ಪ ಹಿಂಗ್ ಉದುರಿಸ್ಕೊಂಡು ಕಾಯಲ್ಲಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಟೆಚ್ಚಿ ನೋಡ್ತೀನಿ. ಚೆನ್ನಾಗಿರುತ್ತೆ. ಹಳೆ ಕಾಲದ್ದಲ್ವಾ? ಹಳೆ ಕಾಲದ್ದು ಅಂದ್ರೆ ಅದು ರುಚಿ ಹೇಳೋದೇ ಬೇಡ, ಅದ್ಭುತವಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಅಕ್ಕಿ ಶಾವಿಗೆ ಜೊತೆ ರುಚಿ ನೋಡಿದೆ. ಈಗ ರಾಗಿ ಶಾವಿಗೆ ಜೊತೆ ರುಚಿ ನೋಡ್ತೀನಿ. ಆಗಿನ ಅಡಿಗೆ ಅಂದ್ರೆ ಅಡಿಗೆನೆ. ನಿಜಕ್ಕೂ ರತ್ನವ್ರೆ ತುಂಬಾ ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ಈಗಿನ ಕಾಲದ ಮಕ್ಕಳು ಶಾವಿಗೆ ಅಂತ 2 ಮಿನಿಟ್ಸ್ ಅನ್ಕೊಂಡು ಮಾಡ್ಕೊಂಡು ತಿಂತಾರೆ, ಆರೋಗ್ಯನೂ ಹಾಳು ಮಾಡ್ಕೊಂತಾರೆ. ಆದ್ರೆ ಈ ರೀತಿ ಮನೇಲಿ ಅಮ್ಮ ಅಜ್ಜಿ ಇದ್ರೆ ಈ ರೀತಿ ಮಾಡ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿದೆ. ಇರಿ, ನಾ ಇನ್ನೊಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ. ಮಾಡಿ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಬೊಂಬಾಟಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ರತ್ನವ್ರೆ, ತಾವು ತಾವರೆಕೆರೆಯಿಂದ ಬಂದು ತುಂಬಾ ಚೆನ್ನಾಗಿ ನಮಗೆ ಒತ್ತು ಶಾವಿಗೆ ಮಾಡಿಕೊಟ್ರಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಮಶಾಕ ತಾಳಿಕೋಟೆ ಅನ್ನೋರು ಕನ್ನಡ ಕವನ ಹಿತವಾದ ಮಾತುಗಳಂತ ಪುಸ್ತಕ ಬರೆದಿದ್ದಾರೆ. ನಿಮಗೆ ಉಡುಗೊರೆ ಹಾಕಿ ಕೊಡ್ತಾ ಇದ್ದೀವಿ. ಧನ್ಯವಾದ. ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾಡಿನ ಸವಿರುಚಿ ಎಂಬ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಹಳ್ಳಿ ಕಡೆ ಮಾಡೋ ಅಡುಗೆ ಎಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಈ ಚಾನಲ್ ಮುಖಾಂತರ ಕೆಲವ್ರಿಗೆಲ್ಲ ಗೊತ್ತಾಗ್ತಾ ಇದೆ. ನಿಮಗೂ ಕೂಡ ಧನ್ಯವಾದಗಳು. ಹೀಗೆ ಮುಂದುವರಿಸಿ. ನಮಸ್ತೆ. ಥ್ಯಾಂಕ್ ಯು.